ನಾಲಾ ಯೋಜನೆ ಬಳಿಕ ದುರಸ್ತಿ ನಿರ್ಲಕ್ಷ್ಯ ಆರೋಪ, ಮಳೆಗೆ ಗೋಡೆ ಕುಸಿದು ಆತಂಕ. ಹೊಸ ಇಬ್ರಾಹಿಂಪುರದ ಕೃಷ್ಣಾನಗರದ 79ನೇ ವಾರ್ಡ್ನಲ್ಲಿ ಕಳಪೆ ಕಾಮಗಾರಿಯಿಂದ ಕಾಂಪೌಂಡ್ ಗೋಡೆ ಕುಸಿದ ಘಟನೆ ನಡೆದಿದೆ. ನಾಲಾ ಯೋಜನೆಯ ಕಾಮಗಾರಿಯ ವೇಳೆ ಅಕ್ಕಪಕ್ಕದ ಮನೆಗಳ ಗೋಡೆಗಳಿಗೆ ಹಾನಿಯಾಗಿದ್ದರೂ ಅಧಿಕಾರಿಗಳು ತಾತ್ಕಾಲಿಕ ದುರಸ್ತಿ ಮಾಡಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸಿಮೆಂಟ್ ನೀರಿನಲ್ಲಿ ತ್ಯಾಪಿ ಹಚ್ಚಿ ಕೆಲಸ ಮುಗಿಸಿದ್ದರಿಂದ ಇತ್ತೀಚಿನ ಮಳೆಗೆ ಗೋಡೆ ಕುಸಿದು ಬಿದ್ದಿದೆ. ಇದರಿಂದ ನಿವಾಸಿಗಳಿಗೆ ಭಯ ಹಾಗೂ ತೊಂದರೆ ಉಂಟಾಗಿದೆ. ಈ ಬಗ್ಗೆ ಕನ್ನಡ ಜನಶ್ರೀ ನ್ಯೂಸ್ ಮೂಲಕ ಸ್ಥಳೀಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದು, ಸರ್, ಇದು ನಾಲಾ ಯೋಜನೆ ಬಂದಾಗ ನಾಲಾ ಮಾಡ್ತಾ ಇದ್ರೆ ಅವಾಗ JCB ಇಂದ ಇಟಾಚಿಯಿಂದ ಇದು ಹೊಸ ಇಬ್ರಾಹಿಂಪುರ SM ಕೃಷ್ಣನಗರ 79 ವಾರ್ಡ್ ಇದು ನಾಲಾ ಮಾಡ್ಬೇಕಾದ್ರೆ ಇಟಾಚಿಯಿಂದ ಈ ಕಡೆ ಗೋಡೆದು ಬೆಡ್ ಇದ್ದಿದ್ದು ಬೆಡ್ಡಿನ ಹಾಕಿ ಎಳೆದು ಬಿಟ್ಟಿದ್ದಾರೆ. ರಾತ್ರಿ ನಾವು ಇದ್ದಿಲ್ಲ ಅವಾಗ. ಬೆಳಗ್ಗೆ ಬಂದಾಗ ನೋಡಿದಾಗಿಂದ ಅದು ಗೋಡೆ ಕೆಳಗಡೆ ಕಲ್ಲೆಲ್ಲ ಉದುರಿತ್ತು. ನಾವು ಬಂದು ಅವ್ರಿಗೆ ಹೇಳಿದ್ವಿ, ಕಾಂಟ್ರಾಕ್ಟರ್ಗೂ ಮಾತಾಡಿದ್ವಿ. ಅವ್ರು ಮಾಡ್ತೀನಿ ಅಂಥೇಳಿ ಒಂದೆರಡು ಬುಟ್ಟಿ ಕಾಂಕ್ರೀಟ್ ತೊಗೊಂಬಂದು ಹಾಕಿದ್ರು ನಿಲ್ಲಿಲ್ಲ. ಅದು 4 ದಿನದಲ್ಲೇ ಮತ್ತೆ ಮಳೆ ಬಂದು ಅದು ಹರಿದೋಯ್ತು. ಆಮೇಲೆ ಈ ಕೆಲಸ ಅವ್ರನ್ನ ಮುಗಿದ ಮೇಲೆ ಇನ್ನೂ ಮಟ್ಟ ಯಾರೂ ಬಂದಿಲ್ಲ. ಈಗ ಇದಾದ ಮೇಲೆ ಬೆಳಗ್ಗೆನೂ ಕಾರ್ಪೊರೇಟರ್ಗೂ ಫೋನ್ ಹಚ್ಚಿದ್ದೀನಿ, ಮತ್ತು ಇದು ಲೇಔಟ್ ಮಾಡಿದವ್ರಿಗೂ ಅವ್ರಿಗೂ ಫೋನ್ ಹಚ್ಚಿದ್ದೀನಿ. ಅವ್ರು ಬರ್ತೀನಿ ನೋಡಿದ್ರೆ ನಾ ಏನಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನೂವರೆಗೂ ಯಾರೂ ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು, ಕಾರ್ಪೊರೇಟರ್ ಹಾಗೂ ಇಂಜಿನಿಯರ್ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಹಾನಿಗೆ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸ್ಟೀಫನ್ ಗೌಡಲ್ಲಾರ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.